ಏರ್ ಇಂಡಿಯಾ ಫ್ಲೈಟ್ ಇನ್ನೇನು 30 ನಿಮಿಷದಲ್ಲಿ ಹೊರಡಲು ಸಿದ್ಧವಾಗಿತ್ತು. ಆಕಾಶ್ ಬೇಗನೆ ಬಂದು ತನಗೆ ಮೀಸಲಿಟ್ಟ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನಿಗೆ ತನ್ನ ತಾಯ್ನಾಡಿಗೆ ಹೋಗುತ್ತಿರುವ ಖುಷಿ ಮುಖದಲ್ಲಿ ಕಾಣುತ್ತಿರುತ್ತದೆ. ಫ್ಲೈಟ್ ಇನ್ನೇನು ಇಂಡಿಯಾಗೆ ಹೊರಡಲು ಸಿದ್ಧವಾಯಿತು. ಆಕಾಶ್ ತನ್ನ ವಿಂಡೋ ಸೀಟಿನಲ್ಲಿ ಕುಳಿತು ತನ್ನ ತಲೆಯನ್ನು ಸೀಟಿಗೆ ಒರಗಿಸಿಕೊಂಡು ದೀರ್ಘವಾಗಿ ಉಸಿರು ಬಿಡುತ್ತಾನೆ. ಆಕಾಶ್ ಮಿಶ್ರ ಮನಸ್ಥಿತಿಯಲ್ಲಿ ಇರುತ್ತಾನೆ. ಅವನು 5 ವರ್ಷಗಳ ನಂತರ ಮತ್ತೆ ಇಂಡಿಯಾಕ್ಕೆ ಹೋಗುತ್ತಿರುವುದು. ಅದು ಕೂಡ ಒಂದು ಬಿಸಿನೆಸ್ ಮೀಟಿಂಗ್ಗೋಸ್ಕರ ಆಗಿತ್ತು. ಆದರೂ ಆಕಾಶ್ ಮನಸ್ಸು ಮಾತ್ರ ಚಡಪಡಿಸುತ್ತಲೇ ಇತ್ತು. ಏಕೆಂದರೆ ಇಂಡಿಯಾದಲ್ಲಿ ಆಕಾಶಗೆ ಈಗ ಯಾರು ರಕ್ತ ಸಂಬಂಧಿಕರು ಇರಲಿಲ್ಲ. ಆದರೂ ಅವನಿಗೆ ಇಂಡಿಯಾದಲ್ಲಿ ಈಗ ಇರುವ ಒಬ್ಬರೇ ಒಬ್ಬ ಸಂಬಂಧಿ ಎಂದರೆ ಅದು ದೀಪಾ ಮಾತ್ರ. ದೀಪ ಬೇರೆ ಯಾರೂ ಅಲ್ಲ, ಆಕಾಶನ ಮಾವನ ಮಗಳು. ಅವನ ಬಾಲ್ಯದ ಗೆಳತಿ, ಅವನ ಪ್ರೇಯಸಿ ಹಾಗೂ ಅವನು ಪ್ರೀತಿಸಿ ಮದುವೆಯಾಗಿದ್ದ ಹುಡುಗಿ. ಆದರೆ ಈಗ ಅವಳು ಬೇರೊಬ್ಬನ ಹೆಂಡತಿ ಆಗಿದ್ದಳು. ಅದೆಲ್ಲವೂ ಕಳೆದು ಈಗಾಗಲೇ 5 ವರ್ಷ ಆಗಿತ್ತು. ಆಕಾಶ್ ಮೂಲತಃ ಬೆಂಗಳೂರಿನವನು. ರಮೇಶ್ ಮತ್ತು ಗೀತಾ ಇವರ ಒಬ್ಬನೇ ಮಗ ಆಕಾಶ್. ರಮೇಶ್ ಮತ್ತು ಗೀತಾ ತಕ್ಕಮಟ್ಟಿಗೆ ಶ್ರೀಮಂತ ವರ್ಗದ ಕುಟುಂಬದವರಾಗಿರುತ್ತಾರೆ. ರಮೇಶ್ 2 ಫ್ಯಾಕ್ಟರಿ, 1 ಹೋಟೆಲ್ ಅನ್ನು ಹೊಂದಿರುತ್ತಾನೆ. ಅವರು ತಮ್ಮ ಒಬ್ಬನೇ ಮಗನಾದ ಆಕಾಶ್ನನ್ನು ತುಂಬಾ ಪ್ರೀತಿ ಕಾಳಜಿಯಿಂದ ನೋಡುತ್ತಿದ್ದರು. ಮಗನ ಎಲ್ಲಾ ಆಸೆಗಳನ್ನು ಈಡೇರಿಸುತ್ತಿದ್ದರು. ಆಗ ಆಕಾಶ್ಗೆ 14 ವರ್ಷ ತುಂಬಿತ್ತು. ಆಕಾಶ್ ಅಮ್ಮ ಗೀತಾ ತಮ್ಮ ಪತಿಯಲ್ಲಿ ಹೀಗೆ ಹೇಳಿದಳು, ಈ ಸಲ ಆಕಾಶ್ 15 ವರ್ಷದ ಬರ್ತ್ಡೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡಬೇಕು. ಲಾಸ್ಟ್ ಇಯರ್ ಯಾವುದೋ ಮೀಟಿಂಗ್ ಇದೆ ಅಂತ ಹೇಳಿ ನನ್ನ ಮಗನ ಬರ್ತ್ಡೇ ನ ಸಿಂಪಲ್ ಆಗಿ ಮಾಡ್ಬಿಟ್ರಿ. ನಮಗೆ ಇರೋದು ಇವನೊಬ್ಬನೇ ಮಗ, ಈ ಸಲನಾದ್ರೂ ಗ್ರ್ಯಾಂಡ್ ಆಗಿ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ರಮೇಶ್ ಆಯ್ತು ಅಂತ ಒಪ್ಕೋತಾನೆ. ಗೀತಾ ತನ್ನ ಒಬ್ಬನೇ ಅಣ್ಣನಾದ ಶಿವರಾಜ್ ಅವರಿಗೆ ಕಾಲ್ ಮಾಡಿ ತನ್ನ ಮಗನ ಬರ್ತ್ಡೇಗೆ ಕರೀತಾಳೆ. 15 ವರ್ಷದ ಪುಟ್ಟ ಆಕಾಶ್ ಬರ್ತ್ಡೇಗೆ ಎಲ್ಲ ಸಿದ್ಧತೆಗಳು ಅದ್ದೂರಿಯಾಗಿ ನಡೆಯುತ್ತದೆ. ಆಕಾಶ್ ಮಾವ ಶಿವರಾಜ್ ಕೂಡ ಬಂದಿರುತ್ತಾರೆ. ಜೊತೆಯಲ್ಲಿ ಅವರ ಪ್ರೀತಿಯ ಮಗಳು ದೀಪಾ ಕೂಡ ಬಂದಿರುತ್ತಾಳೆ. ಶಿವರಾಜ್ ಅವರಿಗೆ ಹೆಂಡತಿ ತೀರಿ ಹೋಗಿ 5 ವರ್ಷಗಳು ಆಗಿರುತ್ತವೆ. ತನ್ನ ಮಗಳಿಗೋಸ್ಕರ ಇನ್ನೊಂದು ಮದುವೆ ಮಾಡಿಕೊಂಡಿರುವುದಿಲ್ಲ. ತನ್ನ ಮಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರುತ್ತಾರೆ. ಅವಳ ಯಾವ ಆಸೆಗೂ ಇಲ್ಲ ಎಂದು ಹೇಳುತ್ತಿರಲಿಲ್ಲ. ತಾಯಿ ಇಲ್ಲ ಎಂಬ ಕೊರಗು ಬರದ ಹಾಗೆ ಅವಳನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಆಕಾಶ್ ಹಾಗೂ ದೀಪಾ ಚಿಕ್ಕ ವಯಸ್ಸಿನಿಂದಲೂ ಸ್ನೇಹಿತರಾಗಿರುತ್ತಾರೆ. ಆಕಾಶ್ 10th ಸ್ಟ್ಯಾಂಡರ್ಡ್ ಓದುತ್ತಿರುತ್ತಾನೆ. ದೀಪಾ 7th ಸ್ಟ್ಯಾಂಡರ್ಡ್ ಓದುತ್ತಿರುತ್ತಾಳೆ. ಇವರಿಬ್ಬರು ಜೊತೆಯಲ್ಲಿದ್ದರೆ ಯಾವಾಗಲೂ ಖುಷಿಯಾಗಿ ಇರುತ್ತಿದ್ದರು. ಹೀಗೆ ಆಕಾಶ್ನ ಬರ್ತ್ಡೇಯ ಸೆಲೆಬ್ರೇಷನ್ ಸಂಭ್ರಮದಿಂದ, ಸಂತೋಷದಿಂದ ಕೂಡಿತ್ತು. ಆಕಾಶ್ನ ಬರ್ತ್ಡೇಗೆ ಅವರ ಮಾವ ಒಂದು ಗೋಲ್ಡ್ ಚೈನ್ ಅನ್ನು ಗಿಫ್ಟ್ ಆಗಿ ಕೊಡುತ್ತಾರೆ. ಹಲವಾರು ಬಗೆಯ ಊಟದ ತಿನಿಸುಗಳನ್ನು ಅಲ್ಲಿ ಮಾಡಲಾಗಿತ್ತು. ಹೀಗೆ ಆಕಾಶ್ನ 15ನೇ ವರ್ಷದ ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸಂಭ್ರಮದಿಂದ ಮಾಡಲಾಗಿತ್ತು. ಪುಟ್ಟ ಆಕಾಶ್ ತುಂಬಾ ತುಂಟನಾಗಿದ್ದ. ಯಾವಾಗಲೂ ದೀಪ ಹಿಂದೆ ಮುಂದೆ ಸುತ್ತಾಡಿ ಅವಳ ಜೊತೆ ತರಲೆ ಮಾಡುತ್ತಿದ್ದ. ಒಂದು ದಿನ ದೀಪ ಆಟ ಆಡುತ್ತಾ ಇರಬೇಕಾದರೆ ಆಕಾಶ್ ಅವಳ ಬಳೆಗಳನ್ನು ಒಡೆದು ಹಾಕಿಬಿಡುತ್ತಾನೆ. ಅದರಿಂದ ದೀಪ ಜೋರಾಗಿ ಅಳೋಕೆ ಶುರು ಮಾಡುತ್ತಾಳೆ. ಆಗ ಗೀತಾ ಬಂದು ದೀಪಗೆ ಸಮಾಧಾನ ಮಾಡುತ್ತಾಳೆ. ಆಗ ಆಕಾಶ್ ದೀಪಗೆ ಅಳಬೇಡ, ನಾನು ದೊಡ್ಡೋನು ಆದ್ಮೇಲೆ ನಿನಗೆ ಒಂದು ದೊಡ್ಡ ಬ್ಯಾಂಗಲ್ ಶಾಪ್ ಅನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಗೀತಾ ನಾನು ನಿನಗೆ ಚಿನ್ನದ ಬಳೆ ಕೊಡಿಸ್ತೀನಿ ಅಳ್ಬೇಡ ಅಂತ ಸಮಾಧಾನ ಮಾಡ್ತಾಳೆ. ಇದರಿಂದ ದೀಪ ಅಳು ಮರೆತು ನಗೋಕೆ ಶುರು ಮಾಡ್ತಾಳೆ. ಹೀಗೆ ಅವರ ಕುಟುಂಬ ಯಾವಾಗಲೂ ಸಂತೋಷದಿಂದ ಖುಷಿ ಖುಷಿಯಾಗಿ ಇರುತ್ತಿತ್ತು. ಆದರೆ ಅವರ ಈ ಸಂಭ್ರಮ ಹೆಚ್ಚು ದಿನ ಇರಲು ಆಗಲಿಲ್ಲ. ಆಕಾಶ್ನ ಬರ್ತ್ಡೇ ಆಗಿ ಸರಿಯಾಗಿ 7 ತಿಂಗಳಿಗೆ ಒಂದು ಅವಘಡ ಸಂಭವಿಸುತ್ತದೆ. ಆಕಾಶ್ ಕುಟುಂಬ ಹೋಗುತ್ತಿದ್ದ ಕಾರಿಗೆ ಭೀಕರವಾಗಿ ಅಪಘಾತವಾಗುತ್ತದೆ. ಇದರ ಪರಿಣಾಮವಾಗಿ ರಮೇಶ್ ಮತ್ತು ಗೀತಾ ಈ ಲೋಕವನ್ನೇ ಬಿಟ್ಟು ಹೋಗಿರುತ್ತಾರೆ. ಆಕಾಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುತ್ತಾನೆ. 1 ವಾರದ ನಂತರ ಆಕಾಶ್ಗೆ ಪ್ರಜ್ಞೆ ಬರುತ್ತದೆ. ಆಕಾಶ್ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ತುಂಬಾ ಅಳುತ್ತಿರುತ್ತಾನೆ. ನಾನು ಅಪ್ಪ ಅಮ್ಮನ ಜೊತೆಗೆ ಹೋಗುತ್ತೇನೆ, ನನಗೆ ಅಪ್ಪ ಅಮ್ಮ ಬೇಕು, ನನಗೆ ಅವರನ್ನು ಬಿಟ್ಟು ಇರಲು ಆಗುವುದಿಲ್ಲ ಎಂದು ಜೋರಾಗಿ ಅಳುತ್ತಿರುತ್ತಾನೆ.
ಆಗ ಶಿವರಾಜ್ ಆಕಾಶ್ನಿಗೆ ಸಮಾಧಾನ ಮಾಡಿ, ನಾನಿದ್ದೇನೆ, ನೀನು ಯೋಚಿಸಬೇಡ. ನಿನಗೋಸ್ಕರ ನಾನು ಮತ್ತು ದೀಪಾ ಯಾವಾಗಲೂ ನಿನ್ನ ಜೊತೆಯಲ್ಲಿಯೇ ಇರುತ್ತೇವೆ ಎಂದು ಅವನಿಗೆ ಧೈರ್ಯ ಹೇಳಿ ಸಮಾಧಾನಪಡಿಸಿ ಪ್ರೀತಿಯಿಂದ ಹಾರೈಕೆ ಮಾಡುತ್ತಾರೆ. ದೀಪಾ ಕೂಡ ಆಕಾಶ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಂಡು ಹೋಗುತ್ತಾಳೆ. ಆಕಾಶ್ ಮತ್ತು ದೀಪಾ ಇಬ್ಬರೂ ಚಿಕ್ಕ ವಯಸ್ಸಿನಿಂದಲೂ ತುಂಬಾ ಸಲುಗೆಯಿಂದ ಇರುತ್ತಿದ್ದರು. ಇದರಿಂದ ಆಕಾಶ್ ತನ್ನ ತಂದೆ ತಾಯಿಯ ನೆನಪಿನಿಂದ ಸ್ವಲ್ಪ ಸ್ವಲ್ಪ ಹೊರಗೆ ಬರಲು ಸಾಧ್ಯವಾಯಿತು. ಹೀಗೆ ಕೆಲವು ವರ್ಷಗಳು ಕಳೆದವು. ಶಿವರಾಜ್ ಆಕಾಶ್ನನ್ನು ತನ್ನ ಸ್ವಂತ ಮಗನಂತೆ ಪ್ರೀತಿಯಿಂದ ಬೆಳೆಸಿ ಪೋಷಿಸಿದನು. ಆಕಾಶ್ನನ್ನು ಚೆನ್ನಾಗಿ ಬೆಳೆಸಿ ಒಳ್ಳೆಯ ಎಜುಕೇಶನ್ ಅನ್ನು ಕೊಡಿಸಿ ಉನ್ನತ ಎಜುಕೇಶನ್ಗೋಸ್ಕರ ಅವನನ್ನು ಶಿವರಾಜ್ ಅಮೆರಿಕಕ್ಕೆ ಕಳಿಸುತ್ತಾನೆ. ಯಾರೂ ಇಲ್ಲದ ಆಕಾಶನಿಗೆ ಅವರ ಮಾವ ಮತ್ತು ದೀಪಾ ಇಬ್ಬರೇ ಪ್ರಪಂಚವಾಗಿದ್ದರು. ಅವರನ್ನು ಬಿಟ್ಟರೆ ಆಕಾಶನಿಗೆ ಬೇರೆ ಯಾರೂ ಇರಲಿಲ್ಲ. ಹಾಗಾಗಿ ಆಕಾಶ್ ಸದಾ ಅವರಿಬ್ಬರ ಚಿಂತನೆಯಲ್ಲಿ ಇರುತ್ತಿದ್ದ. ಆಕಾಶನ ಮನಸ್ಸಲ್ಲಿ ದೀಪಾ ಮೇಲೆ ಇದ್ದ ಸ್ನೇಹವು ಪ್ರೀತಿಯಾಗಿ ಬದಲಾಗುತ್ತಾ ಹೋಯಿತು. ಹೀಗೆ ಕೆಲವು ವರ್ಷಗಳು ಕಳೆದವು. ಆಕಾಶ್ ತನ್ನ ಎಜುಕೇಶನ್ ಮುಗಿಸಿ ಇಂಡಿಯಾಕ್ಕೆ ವಾಪಸ್ ಆಗುತ್ತಾನೆ. 26 ವರ್ಷದ ಆಕಾಶ್ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದ್ದ. ದುಂಡನೆಯ ಮುಖ, ಉದ್ದನೆಯ ಮೂಗು ಹಾಗೂ ತೀಕ್ಷ್ಣ ನೋಟದ ಕಣ್ಣುಗಳನ್ನು ಹೊಂದಿದ್ದ ಆಕಾಶ್ ನೋಡಲು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದ. ಎಜುಕೇಶನ್ ಮುಗಿಸಿದ ಆಕಾಶ್ ಈಗ ತಾನೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. ಹೀಗೆ ಜೀವನ ಸುಖವಾಗಿ ನಡೆಯುತ್ತಿತ್ತು. ದೀಪಾ ಇನ್ನೂ ತನ್ನ ಓದನ್ನು ಮುಂದುವರಿಸಿದ್ದಳು. ಹೀಗೆ ಇರುವಾಗ ಶಿವರಾಜ್ ಒಂದು ದಿನ ಆಕಾಶ್ನನ್ನು ಕರೆದು ಹೀಗೆ ಹೇಳುತ್ತಾನೆ, ನೋಡು ಆಕಾಶ್, ನನಗೂ ವಯಸ್ಸಾಗುತ್ತಿದೆ. ನಾನು ನನ್ನ ಎಲ್ಲಾ ಕರ್ತವ್ಯವನ್ನು ನಿಭಾಯಿಸುವ ಸಮಯ ಹತ್ತಿರವಾಗುತ್ತಿದೆ. ನಾನು ಬದುಕಿರುವಾಗಲೇ ನನ್ನ ಎಲ್ಲಾ ಕರ್ತವ್ಯವನ್ನು ನಿಭಾಯಿಸಬೇಕು. ಹಾಗಾಗಿ ನಾನು ನಿನಗೂ ಮತ್ತೆ ದೀಪಾ ಇಬ್ಬರಿಗೂ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಇದಕ್ಕೆ ನೀನು ಏನು ಹೇಳುತ್ತೀಯಾ ಎಂದು ಕೇಳುತ್ತಾನೆ. ಇದಕ್ಕೆ ಆಕಾಶ್ ಆಶ್ಚರ್ಯಚಕಿತನಾಗಿ ಸುಮ್ಮನೆ ನಿಂತು ಬಿಡುತ್ತಾನೆ. ಆಕಾಶ್ ಚಿಕ್ಕಂದಿನಿಂದಲೂ ದೀಪಾಳನ್ನು ಪ್ರೀತಿಸುತ್ತಾ ಇರುವುದರಿಂದ ಒಮ್ಮೆಲೆ ಶಿವರಾಜ್ ಹೀಗೆ ಕೇಳಿದ್ದರಿಂದ ಗಾಬರಿಗೊಂಡು ಸುಮ್ಮನೆ ನಿಂತಿರುತ್ತಾನೆ. ಆಕಾಶ್ ದೀಪಾಗೆ ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದ. ಅಷ್ಟರಲ್ಲೇ ತನ್ನ ಮಾವ ಹೀಗೆ ಕೇಳಬಹುದು ಎಂಬ ಕಲ್ಪನೆಯೂ ಆತನಿಗೆ ಇರಲಿಲ್ಲ. ಒಮ್ಮೆಲೆ ಹೀಗೆ ಕೇಳಿದ್ದರಿಂದ ಆಕಾಶ್ನಿಗೆ ಆನಂದ ಮತ್ತು ಆಶ್ಚರ್ಯ ಒಮ್ಮೆಲೆ ಆಗಿರುತ್ತದೆ. ಶಿವರಾಜ್ ಮತ್ತೆ ಕೇಳುತ್ತಾನೆ, ಹೇಳು ಆಕಾಶ್, ಈ ಮದುವೆ ಒಪ್ಪಿಗೆ ಇದೆಯಾ? ಅದಕ್ಕೆ ಆಕಾಶ್, ಮಾವ, ನನ್ನನ್ನು ಚಿಕ್ಕಂದಿನಿಂದಲೂ ನೀವು ಪೋಷಣೆ ಮಾಡಿದ್ದೀರಾ, ಬದುಕಲು ಕಲಿಸಿದ್ದೀರಾ, ಒಳ್ಳೆ ಎಜುಕೇಶನ್ ಕೊಡಿಸಿದ್ದೀರಾ. ನನ್ನ ಮುಂದಿನ ಜೀವನವನ್ನು ನಿರ್ಧರಿಸುವ ಎಲ್ಲ ಹಕ್ಕು ನಿಮಗೆ ಇದೆ ಮಾವ. ನೀವು ಹೇಗೆ ಹೇಳುತ್ತೀರೋ ಹಾಗೆ ಆಗಲಿ. ಇದಕ್ಕೆ ನನ್ನದು ಯಾವ ಅಭ್ಯಂತರ ಇಲ್ಲ. ಇದಕ್ಕೆ ದೀಪಾ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾನೆ. ಅದಕ್ಕೆ ಶಿವರಾಜ್ ಖಂಡಿತ ಒಪ್ಪುತ್ತಾಳೆ. ಅವಳಿಗೆ ನಿನಗಿಂತ ಒಳ್ಳೆ ಹುಡುಗ ಸಿಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಇದನ್ನು ಹೇಳಿದ ಆಕಾಶ್ ಸಂತೋಷದಿಂದ ದೀಪಾ ಒಪ್ಪಿದರೆ ನನಗೂ ಒಪ್ಪಿಗೆ ಇದೆ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಮಾವ ಶಿವರಾಜ್ ಅವರಿಗೆ ಎಲ್ಲಿಲ್ಲದ ಆನಂದ, ಸಂಭ್ರಮ, ಸಂತೋಷ ಆಗುತ್ತದೆ. ಶಿವರಾಜ್ ಆಕಾಶ್ನನ್ನು ಅಪ್ಪಿಕೊಂಡು ಖುಷಿಯಿಂದ, ನನಗೆ ಗೊತ್ತಿತ್ತು, ನೀನು ನನ್ನ ಮಾತನ್ನು ಎಂದಿಗೂ ತೆಗೆದುಹಾಕುವುದಿಲ್ಲ. ಥ್ಯಾಂಕ್ ಯು ಮೈ ಬಾಯ್, ಥ್ಯಾಂಕ್ ಯು ಎಂದು ಹೇಳುತ್ತಾನೆ. ಹಾಗಾದರೆ ತಯಾರಿ ಈಗಲೇ ಶುರು ಮಾಡೋಣವಾ ಅಂತ ಕೇಳುತ್ತಾನೆ. ಅದಕ್ಕೆ ಆಕಾಶ್ ಗಾಬರಿಯಿಂದ, ಈಗಲೇ ಮದುವೆ ಯಾಕೆ ಮಾವ? ನಾನಿನ್ನು ಈಗ ತಾನೇ ಕೆಲಸಕ್ಕೆ ಸೇರಿಕೊಂಡಿದ್ದೇನೆ. ನಾನಿನ್ನು ನನ್ನ ಕಾಲ ಮೇಲೆ ನಿಲ್ಲಬೇಕಿದೆ. ದೀಪಾ ಕೂಡ ಇನ್ನೂ ಓದುತ್ತಾ ಇದ್ದಾಳೆ. ಈಗಲೇ ಮದುವೆಗೆ ಏಕೆ ಅವಸರ ಎಂದು ಹೇಳುತ್ತಾನೆ. ಆಗ ಮಾವ ನಗುತ್ತಾ, ನೀನೇಕೆ ಕೆಲಸ ಮಾಡಬೇಕು? ನಾನು ಸಂಪಾದನೆ ಮಾಡಿರುವುದು ಎಲ್ಲ ನಿನಗೆ ಮತ್ತೆ ದೀಪಾಗೋಸ್ಕರ ಅಲ್ಲವೇ? ನೀನು ಕೆಲಸ ಮಾಡೋ ಅಗತ್ಯ ಇಲ್ಲ. ನಿನ್ನ ತಂದೆ ಬಿಟ್ಟು ಹೋಗಿದ್ದ ಪ್ರಾಪರ್ಟೀಸ್ ಎಲ್ಲ ಸೇಲ್ ಮಾಡಿ ನಿನ್ನ ಹೆಸರಿನಲ್ಲಿ FD ಮಾಡಿ ಇಟ್ಟಿದ್ದೀನಿ. ನಿನ್ನ ತಂದೆ ನಿನಗೋಸ್ಕರ ಬಿಟ್ಟು ಹೋಗಿರುವ ಹೋಟೆಲ್ ಕೂಡ ಇದೆ. ನಾನು ಕೂಡ ಸಾಕಷ್ಟು ಸಂಪಾದನೆ ಮಾಡಿದ್ದೇನೆ. ಇದೆಲ್ಲ ಯಾರಿಗೋಸ್ಕರ? ನಿನಗೆ ಮತ್ತೆ ದೀಪಾಗೋಸ್ಕರ ತಾನೇ. ಮತ್ತೆ ನೀನೇಕೆ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಆಕಾಶ್, ನಿಮ್ಮ ಪ್ರೀತಿಗೆ ನಾನೆಂದು ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೂ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವುದು ಉತ್ತಮ ಅಲ್ಲವೇ ಮಾವ? ನನ್ನದು ಅಂತ ನಾನು ಏನಾದರೂ ಸಂಪಾದನೆ ಮಾಡೋದು ಬೇಡವೇ ಎಂದು ಕೇಳುತ್ತಾನೆ. ಅದಕ್ಕೆ ಶಿವರಾಜ್ ಸಂತೋಷದಿಂದ, ಆಗಲಿ, ನಿನ್ನ ಯಾವುದೇ ಕೆಲಸಕ್ಕೂ ನಾನು ಅಡ್ಡಿ ಬರುವುದಿಲ್ಲ. ಆದರೆ ನನ್ನ ಜವಾಬ್ದಾರಿಗಳಿಂದ ದಯವಿಟ್ಟು ನನ್ನನ್ನು ಮುಕ್ತಿಗೊಳಿಸು.
ನನ್ನ ಕಂಪನಿ ಮತ್ತು ಪ್ರಾಪರ್ಟಿಗಳನ್ನು ಇನ್ನು ಮುಂದೆ ನೀನೇ ನಿಭಾಯಿಸಿಕೊಂಡು ಹೋಗಬೇಕು ಎಂದು ಹೇಳುತ್ತಾನೆ. ಅದಕ್ಕೆ ಆಕಾಶ್ ಆಯಿತು ಎಂದು ಒಪ್ಪಿಗೆ ಕೊಡುತ್ತಾನೆ. ಹೀಗೆ 4 ದಿನಗಳು ಕಳೆದ ಮೇಲೆ ಶಿವರಾಜ್ ತನ್ನ ಮಗಳು ದೀಪಳನ್ನು ಕರೆದು ಆಕಾಶ್ ಜೊತೆಗಿನ ಮದುವೆಯ ಪ್ರಸ್ತಾಪವನ್ನು ಹೇಳುತ್ತಾನೆ. ನೋಡು ಮಗಳೇ ದೀಪ, ನನ್ನ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ. ಆದ್ದರಿಂದ ನಾನು ಜೀವ ಇರುವಾಗಲೇ ನಿನ್ನ ಮದುವೆಯನ್ನು ನೋಡಬೇಕೆಂದು ಆಸೆಪಟ್ಟಿರುವೆ. ಹಾಗಾಗಿ ನಾನು ಆಕಾಶ್ ಜೊತೆಗೆ ನಿನ್ನ ಮದುವೆಯನ್ನು ಮಾಡಬೇಕು ಎಂದು ನಿರ್ಧಾರವನ್ನು ಮಾಡಿದ್ದೇನೆ. ಇದು ನನ್ನ ನಿರ್ಧಾರ ಮಾತ್ರವಲ್ಲ, ನಿನ್ನ ತಾಯಿ ಮತ್ತು ನಿನ್ನ ಅತ್ತೆ ಅಂದರೆ ಆಕಾಶ್ ಅಮ್ಮ ಇವರ ಇಬ್ಬರ ಆಸೆ ಕೂಡ ಇದೇ ಆಗಿತ್ತು. ಅದರಿಂದ ನಾನು ನಿನ್ನ ಮದುವೆಯನ್ನು ಆಕಾಶ್ ಒಟ್ಟಿಗೆ ಮಾಡಬೇಕೆಂದು ನಿರ್ಧಾರ ಮಾಡಿರುವೆ. ಇದಕ್ಕೆ ಆಕಾಶ್ ಕೂಡ ಒಪ್ಪಿಗೆ ನೀಡಿದ್ದಾನೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾನೆ. ದೀಪ ಒಮ್ಮೆಲೆ ಗಾಬರಿಯಾಗಿ ನಿಂತಿರುತ್ತಾಳೆ. ದೀಪ ಚಿಕ್ಕಂದಿನಿಂದಲೂ ಆಕಾಶ್ ಒಟ್ಟಿಗೆ ಪ್ರೀತಿಯಿಂದ ಸಲುಗೆಯಿಂದ ಇರುತ್ತಾಳೆ. ಆದರೆ ಆಕಾಶ್ ಜೊತೆಗೆ ಮದುವೆಯಾಗಬೇಕೆಂಬ ಯಾವ ಆಸೆಯನ್ನು ಅವಳು ಹೊಂದಿರುವುದಿಲ್ಲ. ತಂದೆ ಒಮ್ಮೆ ಹೀಗೆ ಕೇಳಿದ ಕ್ಷಣ ಆಕೆಗೆ ಗಾಬರಿ ಮತ್ತು ಆತಂಕ ಎರಡೂ ಶುರುವಾಗುತ್ತದೆ. ಶಿವರಾಜ್ ಮತ್ತೆ ಹೇಳುತ್ತಾನೆ, ನೋಡು ಮಗಳೇ, ಆಕಾಶ್ ತುಂಬಾ ಒಳ್ಳೆ ಹುಡುಗ. ನೀನು ಕೂಡ ಚಿಕ್ಕಂದಿನಿಂದ ಅವನನ್ನು ನೋಡಿಕೊಂಡು ಬಂದಿದ್ದೀಯಾ. ನಿಮ್ಮಿಬ್ಬರ ಜೀವನ ತುಂಬಾ ಸಂತೋಷವಾಗಿ ಇರುತ್ತದೆ. ಅದಿದ್ದರಿಂದ ನಾನು ನಿನ್ನ ಮದುವೆಯನ್ನು ಆಕಾಶ್ ಒಟ್ಟಿಗೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ದೀಪಾ ತನ್ನ ತಂದೆ ಎದುರು ಏನು ಮಾತಾಡಲು ಸಾಧ್ಯವಾಗದೆ ತಲೆ ತಗ್ಗಿಸಿ ನಿಂತಿರುತ್ತಾಳೆ. ಏಕೆಂದರೆ ಚಿಕ್ಕ ವಯಸ್ಸಿನಿಂದಲೂ ತನ್ನ ತಂದೆ ತಾನು ಏನು ಕೇಳಿದರೂ ಇಲ್ಲವೆಂದು ಹೇಳದೆ ಎಲ್ಲವನ್ನೂ ನೀಡಿರುತ್ತಾರೆ. ನನಗೋಸ್ಕರ ತನ್ನ ಜೀವನವನ್ನೇ ನನಗಾಗಿ ಮೀಸಲಿಟ್ಟಿರುತ್ತಾರೆ. ಹೀಗಾಗಿ ತಂದೆ ಕೇಳಿದ ಒಂದೇ ಒಂದು ಮಾತಿಗೆ ತಾನು ಏನು ಹೇಳದೆ ತಲೆ ತಗ್ಗಿಸಿ ನಿಂತಿರುತ್ತಾಳೆ. ದೀಪ ಸುಮ್ಮನೆ ನಿಂತಿರುವುದನ್ನು ನೋಡಿ ಶಿವರಾಜ್ ಅವಳಿಗೂ ಈ ಮದುವೆ ಒಪ್ಪಿಗೆ ಇರಬಹುದು ಎಂದು ನಿರ್ಧಾರ ಮಾಡುತ್ತಾನೆ. ದೀಪ ತನ್ನ ತಂದೆಯ ಹತ್ತಿರ ಎಲ್ಲವನ್ನೂ ಧೈರ್ಯವಾಗಿ ಮಾತನಾಡುತ್ತಿದ್ದಳು. ಮದುವೆಯ ವಿಚಾರ ಆಗಿರುವುದರಿಂದ ಎಲ್ಲ ಹೆಣ್ಣು ಮಕ್ಕಳು ಸಂಕೋಚಪಡುವ ಹಾಗೆ ಇವಳೂ ಕೂಡ ಸಂಕೋಚದಿಂದ ತಲೆ ತಗ್ಗಿಸಿ ಇರಬಹುದೆಂದು ಶಿವರಾಜ್ ಯೋಚಿಸಿದ್ದ. ಹೇಳು ಮಗಳೇ, ನಿನಗೆ ಈ ಮದುವೆ ಒಪ್ಪಿಗೆ ಇದೇ ತಾನೇ ಎಂದು ಕೇಳುತ್ತಾನೆ. ಅದಕ್ಕೆ ದೀಪ, ಅಪ್ಪ, ಈಗಲೇ ಯಾಕೆ ಮದುವೆ ಬಗ್ಗೆ ಮಾತನಾಡುತ್ತಿದ್ದೀಯಾ? ಅದಕ್ಕೆ ಇನ್ನೂ ಸಮಯ ಇದೆ. ಮುಂದೆ ಇದರ ಬಗ್ಗೆ ಮಾತಾಡಿದರೆ ಆಯ್ತು ಎಂದು ಹೇಳುತ್ತಾಳೆ. ಅದಕ್ಕೆ ಶಿವರಾಜ್, ಯಾಕೆ ಮಗಳೇ, ಆಕಾಶ್ ನಿನಗೆ ಸರಿಯಾದ ಜೋಡಿ ಅಲ್ಲವೇ? ಆಕಾಶ್ ಕಂಡರೆ ನಿನಗೆ ಇಷ್ಟ ಇಲ್ಲವೇ? ಆಕಾಶ್ ತುಂಬಾ ಒಳ್ಳೆಯ ಹುಡುಗ. ಆಕಾಶ್ಗಿಂತ ಒಳ್ಳೆಯ ಹುಡುಗ ನಿನಗೆ ಸಿಗಲು ಸಾಧ್ಯವಿಲ್ಲ. ಅವನನ್ನು ನೀನು ಚಿಕ್ಕಂದಿನಿಂದಲೂ ನೋಡಿದ್ದೀಯಾ. ಅವನಿಗಿಂತ ಒಳ್ಳೆಯ ಹುಡುಗ ನಿನಗೆ ಸಿಗಲು ಸಾಧ್ಯವಿಲ್ಲ. ನೀನು ಅವನನ್ನು ಮದುವೆ ಆದರೆ ನಿನ್ನ ಮುಂದಿನ ಜೀವನ ಸುಖವಾಗಿ ಇರುತ್ತದೆ. ಆಕಾಶ್ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಿನ್ನ ಮುಂದಿನ ಜೀವನ ಅವನೊಂದಿಗೆ ಸುಂದರವಾಗಿ ಇರುತ್ತದೆ. ಹಾಗಾಗಿ ಆಕಾಶ್ ನಿನಗೆ ಸರಿಯಾದ ಜೋಡಿ ಎಂದು ಹೇಳುತ್ತಾನೆ. ತಾನು ಏನು ಕೇಳಿದರೂ ಇಲ್ಲವೆಂದು ಹೇಳುತ್ತಿದ್ದ ತನ್ನ ತಂದೆ ಇಂದು ತನ್ನನ್ನು ಕೇಳದೆ ಇಷ್ಟು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವುದನ್ನು ನೋಡಿ ದೀಪ ಮೌನಿಯಾಗಿ ನಿಂತಿರುತ್ತಾಳೆ. ತನ್ನ ತಂದೆಯ ಮನಸ್ಸನ್ನು ನೋಯಿಸಲು ಅವಳಿಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ತಾನು ಏನು ಹೇಳಲಾಗದೆ ಮೌನಿಯಾಗಿ ಸುಮ್ಮನಾಗುತ್ತಾಳೆ. ಮಗಳು ಮೌನವಾಗಿ ಇರುವುದನ್ನು ನೋಡಿದ ಶಿವರಾಜ್ ಅವಳಿಗೂ ಈ ಮದುವೆ ಒಪ್ಪಿಗೆ ಇರಬಹುದೆಂದು ಅವನೇ ನಿರ್ಧಾರ ಮಾಡುತ್ತಾನೆ. ಅಂದು ರಾತ್ರಿ ದೀಪಾಗೆ ನಿದ್ರೆ ಬರದೆ ತನ್ನ ಕೋಣೆಯಲ್ಲಿ ಓಡಾಡುತ್ತಾ ನಿಂತಿರುತ್ತಾಳೆ. ಆಕಾಶ್ ಜೊತೆಗಿನ ಮದುವೆ ಪ್ರಸ್ತಾಪದಿಂದ ಆಕೆ ಮನಸ್ಸು ಚಡಪಡಿಸುತ್ತಲಿರುತ್ತದೆ. ತನ್ನ ತಂದೆ ಇಷ್ಟು ಬೇಗ ನನ್ನ ಮದುವೆ ಬಗ್ಗೆ ಮಾತನಾಡಬಹುದೆಂಬ ನಿರೀಕ್ಷೆಯೂ ಅವಳಲ್ಲಿ ಇರಲಿಲ್ಲ. ಆಕಾಶ್ ಒಳ್ಳೆಯ ಹುಡುಗ. ನೋಡಲು ಕೂಡ ತುಂಬಾ ಸುಂದರವಾಗಿದ್ದು ತುಂಬಾ ಬುದ್ಧಿವಂತನಾಗಿದ್ದ. ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಜವಾಬ್ದಾರಿಯನ್ನು ಬೆಳೆಸಿಕೊಂಡಿದ್ದನು. ದೀಪ ಲನ್ನು ಕೂಡ ತುಂಬಾ ಪ್ರೀತಿಯಿಂದ ಸುರಕ್ಷೆ ಮಾಡುತ್ತಿದ್ದ. ಅವನ ಜೊತೆ ಇರುವಾಗಲೆಲ್ಲ ದೀಪ ಖುಷಿಯಾಗಿ ಸಂತೋಷವಾಗಿ ಇರುತ್ತಿದ್ದಳು. ಆದರೆ ಈ ದಿನ ತಂದೆ ಹೇಳಿದ ಮದುವೆ ಮಾತಿನಿಂದ ದೀಪ ತುಂಬಾ ಡಿಸ್ಟರ್ಬ್ ಆಗಿದ್ದಳು. ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸುತ್ತಿದ್ದಳು. ನಿದ್ರೆ ಬಾರದೆ ಓಡಾಡುತ್ತಿದ್ದಳು.